ನಮಸ್ಕಾರ ಸ್ನೇಹಿತರೆ, ಶ್ರೀಶೈಲ್ ದೊಡ್ಡಮನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನ ನಿಜ ಶರಣ ಚೌಡಯ್ಯ. 1160 ಜನವರಿ 21. ಇವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಶಿವಪುರ ಎಂಬ ಗ್ರಾಮದಲ್ಲಿ ಜನಿಸಿದರು. ಅಂದರೆ ಆಗಿನ ಶಿವಪುರ, ಈಗಿನ ಚೌಡದಾನಪುರ. ಅಂಬಿಗರ ಚೌಡಯ್ಯ ಇವರ ಮೂಲ ಹೆಸರು ಚೌಡೇಶ. ಆಗಿನ ಶಿವಪುರದ ಸುತ್ತಮುತ್ತಲೆಲ್ಲ ಗುತ್ತಲ ರಾಜರ ಆಳ್ವಿಕೆ ಇತ್ತು. ಬಹಳ ದಿನಗಳಿಂದ ಗುತ್ತಲ ರಾಜರ ಮಗ ಹುಷಾರಿಲ್ಲದೆ ನರಳುತ್ತಿದ್ದನು. ಸುತ್ತಮುತ್ತಲಿನ ನಾಟಿ ವೈದ್ಯರು, ಪಂಡಿತರು ಎಲ್ಲರೂ ಬಂದು ಹೋದರೂ ವಾಸಿಯಾಗಿರಲಿಲ್ಲ. ಇದನ್ನೆಲ್ಲ ಗಮನಿಸಿದ ಗುತ್ತಲ ರಾಜರ ಮಂತ್ರಿಗಳು ಒಂದು ದಿನ ರಾಜನ ಹತ್ತಿರ ಹೋಗಿ, ಇಲ್ಲೇ ಪಕ್ಕದೂರಿನ ಶಿವಪುರದಲ್ಲಿ ಒಬ್ಬ ಮಹಾಶರಣನಿದ್ದಾನೆ, ಅವನಿಗೆ ತೋರಿಸಿದರಾಯಿತು ಎಂದು ರಾಜನ ಹತ್ತಿರ ಹೇಳಿದರು. ಆಗಲಿ, ಕರೆದುಕೊಂಡು ಬನ್ನಿ ಎಂದು ಗುತ್ತಲ ರಾಜರು ಆಜ್ಞೆ ಮಾಡಿದಾಗ ನಿಜ ಶರಣ ಅಂಬಿಗರ ಚೌಡಯ್ಯನವರು ಹೋಗಿ ಗುತ್ತಲ ರಾಜರ ಸತ್ತ ಮಗನನ್ನು ನಾಟಿ ವೈದ್ಯದಿಂದ ಬದುಕಿಸಿದ್ದರು. ಆಗ ಗುತ್ತಲ ರಾಜರು ಸತ್ತ ಮಗ ಉಳಿದಿದ್ದನ್ನು ಕಂಡು, ನೀನು ಮಹಾಶರಣ, ನಿನಗೆ ಏನು ಬೇಕು ಕೇಳು ಎಂದು ಕೇಳಿದರು. ಆಗ ಚೌಡೇಶ, ನನಗೆ ಏನೂ ಬೇಡ, ಯಾವ ಆಸ್ತಿಯೂ ಬೇಡ, ಏನೂ ಬೇಡ ಎಂದು ಖಂಡಿತವಾಗಿ ಹೇಳಿಬಿಟ್ಟರು. ಗುತ್ತಲ ರಾಜನ ಮನಸ್ಸು ಕೇಳಲಾರದೆ ಪೂರ್ವ ಪಶ್ಚಿಮಕ್ಕೆ 7 ಮೈಲು, ದಕ್ಷಿಣ ಉತ್ತರಕ್ಕೆ 15 ಮೈಲು ಆಸ್ತಿಯನ್ನು ದಾನವಾಗಿ ಕೊಟ್ಟನು. ಆದರೆ ಚೌಡಯ್ಯನವರು ಯಾವುದೇ ಆಸ್ತಿಯೂ ನನಗೆ ಬೇಡ ಎಂದು ಎಲ್ಲ ಆಸ್ತಿಯನ್ನು ತನ್ನ ಗುರುಗಳಾದ ಶಿವದೇವ ಮುನಿಗಳಿಗೆ ಬಿಟ್ಟುಕೊಟ್ಟರು. ಆಗ ಶಿವದೇವ ಮುನಿಗಳು, ಚೌಡಯ್ಯ, ನೀನು ದಾನವಾಗಿ ನೀಡಿದ ಈ ಶಿವಪುರ ಇಂದಿನಿಂದ ಚೌಡದಾನಾಪುರ ಎಂದು ಪ್ರಖ್ಯಾತಿಯಾಗಲೆಂದು ಹರಿಸಿದರು. ಹಾಗೆ ಮುಂದೆ ಶಿವದೇವ ಮುನಿಗಳು ಲಿಂಗೈಕ್ಯರಾದರು. ಲಿಂಗೈಕ್ಯರಾಗಿ ಶಿವದೇವ ಮುನಿಗಳು ಮುಕ್ತೇಶ್ವರ ಎಂದು ನಾಮಕರಣ ಹೊಂದಿ ಶಿವಪುರದಲ್ಲಿ ನೆಲೆಸಿದ್ದಾರೆ. 12ನೇ ಶತಮಾನದ ಮುಕ್ತೇಶ್ವರ ದೇವಾಲಯವು ಇಂದಿಗೂ ರಾರಾಜಿಸುತ್ತಾ ಕಂಗೊಳಿಸುತ್ತಿದೆ. ದಿನನಿತ್ಯ ಪೂಜಾ ಪುರಸ್ಕಾರಗಳು ನಡೆಯುತ್ತಿರುತ್ತವೆ. ಅಂಬಿಗರ ಚೌಡಯ್ಯನವರ ಆಶಯದಂತೆ ಶಿವದೇವ ಮುನಿಗಳು ಸ್ನಾನ ಮಾಡಿದ ನೀರು ಅಂಬಿಗರ ಚೌಡಯ್ಯನವರ ತಲೆಯ ಮೇಲೆ ಬೀಳಬೇಕು ಎಂದು ಕೇಳಿಕೊಂಡಿದ್ದರು. ಅಂದಿನಿಂದ ಇಂದಿನವರೆಗೂ ಶಿವಪುರಕ್ಕೆ ಚೌಡದಾನಾಪುರ ಎಂದು ಕರೆಯಲ್ಪಡುತ್ತದೆ. ಅಂಬಿಗರ ಚೌಡಯ್ಯ ಬಸವಣ್ಣನವರ ಸಮಕಾಲೀನ, ನೇರ, ನಿಷ್ಠುರ, ಕಂಡದ್ದನ್ನು ಕಂಡ ಹಾಗೆ ಹೇಳುವ ಮಹಾಶರಣ. ಅದಕ್ಕೆ ಬಸವಣ್ಣನವರು ಶರಣರಲ್ಲೇ ನಿಜ ಶರಣ, ನಿಜ ಶರಣ ಅಂಬಿಗರ ಚೌಡಯ್ಯ ಎಂದು ಬಿರುದು ನೀಡಿದ್ದರು. ಇವತ್ತಿಗೆ ಅಂಬಿಗರ ಚೌಡಯ್ಯನವರ 279ರಿಂದ 330 ವಚನಗಳು ಮಾತ್ರ ದೊರೆತಿವೆ. ಶಿವಪುರದ ತುಂಗಭದ್ರಾ ನದಿಯಲ್ಲಿ ದೋಣಿ ನಡೆಸುವುದು ಕಾಯಕ ವೃತ್ತಿ. ಅಂಬಿಗ ಎಂದು ಕುಂದು ನುಡಿಯದಿರು, ನಂಬಿದರೆ ಒಂದೇ ಹುಟ್ಟಿನಲ್ಲಿ ಕಡೆಯ ಹಾಯಿಸಬಲ್ಲ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಎಂದು ದೋಣಿ ಸಾಗಿಸುವುದು ಇವರ ಕಾಯಕವಾಗಿತ್ತು. ಹೀಗೆ ಅಂಬಿಗರ ಕುಲಕ್ಕೆ ಹಲವಾರು ಪರ್ಯಾಯ ಪಂಗಡಗಳು. ಅದರಲ್ಲಿ ತಳವಾರ, ವಾಲಿಕಾರ, ಕೋಲಿ, ಮೊಗವೀರ, ಜಮಾದಾರ, ಗಂಗೆ ಕುಲ, ಗಂಗೆ ಮಕ್ಕಳು, ಬೆಸ್ತ, ಕಬ್ಬಲಿಗ, ಹೀಗೆ ಸುಮಾರು 25ರಿಂದ 28 ಪರ್ಯಾಯ ಪಂಗಡಗಳಿವೆ. ಹೀಗೆ ದೋಣಿ ನಡೆಸುತ್ತಾ ಸಾಗುತ್ತಾ ಅಂಬಿಗರ ಚೌಡಯ್ಯನವರು ಶಿವಪುರ, ಅಂದರೆ ಈಗಿನ ಚೌಡದಾನಾಪುರದಲ್ಲಿ ನೆಲೆಸಿದ್ದಾರೆ. ಮುಂದೆ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ. ಜೈ ಅಂಬಿಗ.